ಶೀಘ್ರವೇ ಮೆಟ್ರೋ ನಿಗಮದಿಂದ ಕೋವಿಡ್ ಗೈಡ್ಲೈನ್ಸ್ ಬಿಡುಗಡೆ ಸಾಧ್ಯತೆ. ಮೆಟ್ರೋದಲ್ಲಿ ಮಾಸ್ಕ್ ಕಡ್ಡಾಯ ಮಾಡುತ್ತಾ ಹಾಗಾದ್ರೆ ಬಿಎಂಆರ್ಸಿಎಲ್ ಕೋವಿಡ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಅಲ್ಲಲ್ಲಿ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಕೋವಿಡ್ ಲಕ್ಷಣಗಳು ಗೋಚರವಾದ ಜನರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನೋ ಒಂದು ಕಡೆಯ ಸೂಚನೆ. ಈಗ ಮೆಟ್ರೋ ಪ್ರಯಾಣಿಕರಿಗೂ ಒಂದು ಶಾಕ್ ಆದಿದೆ. ಮೆಟ್ರೋದಲ್ಲಿ ಬೆಳಗ್ಗೆ ಸಂಜೆ ಅತಿ ಹೆಚ್ಚು ಪ್ರಯಾಣಿಕರು ಇರ್ತಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಳ. ಆತಂಕ ಬೇಡ, ಈ ಬಗ್ಗೆ ಅರಿವಿರಲಿ. ನಿನ್ನೆ ಬೆಂಗಳೂರು ನಗರದಲ್ಲಿ 35 ಮಂದಿಗೆ ಕೋವಿಡ್ ಅಟ್ಯಾಕ್ ಆಗಿದೆ. ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಬೆಂಗಳೂರಲ್ಲಿ 73ಕ್ಕೆ ಏರಿಕೆಯಾಗಿದೆ. ಹಸಿರು ನೇರಳೆ ಮಾರ್ಗದಲ್ಲಿ ನಿತ್ಯ 9 ಲಕ್ಷಕ್ಕೂ ಹೆಚ್ಚು ಜನರ ಓಡಾಟ, ಅರ್ಥಾತ್ ಬಸ್ಸಿಗಿಂತ ಹೆಚ್ಚು ಜನ ಈಗ ಮೆಟ್ರೋವನ್ನ ಅವಲಂಬಿತರಾಗಿದ್ದಾರೆ. ಮೆಟ್ರೋದಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ, ನೂಕು ನುಗ್ಗಲು ಕೂಡ ವೀಕೆಂಡ್ಗಳಲ್ಲಿ ಕಾಣಿಸುತ್ತೆ. ಇಂತಹ ಸಂದರ್ಭದಲ್ಲಿ ಪರಸ್ಪರ ಉಸಿರಾಟ ಸೋಂಕನ್ನ ಹರಡಿಸುವ ಸಾಧ್ಯತೆಗಳೇ ಹೆಚ್ಚು. ಹಾಗಾಗಿ ಈ ತರಹದ್ದೊಂದು ನಿರ್ಧಾರ ಆದರೂ ಅದರಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಮೆಟ್ರೋದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಅತಿ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ಸಂಜೆಯ ಹೊತ್ತು ಆಫೀಸ್ಗಳಿಂದ ಇನ್ನೇನು ಎಕ್ಸಿಟ್ ಆಗುವಂಥ ಎಲ್ಲ ಲೇಬರ್ಸ್ಗಳು, ಜೊತೆಗೆ ಸಾಕಷ್ಟು IT ಕಂಪನಿಗಳ ಉದ್ಯೋಗಿಗಳು ಎಲ್ಲರೂ ಕೂಡ ಪ್ರಯಾಣ ಮಾಡುವಂತಹದ್ದು ಮೆಟ್ರೋದಲ್ಲೇ ಹೆಚ್ಚಾಗಿ. ಸೊ ಆ ಸಂದರ್ಭ ಕೆಲವೊಮ್ಮೆ ರಶ್ ಆಗಿರುತ್ತೆ, ತುಂಬಾನೇ ಕ್ರೌಡ್ ಇರೋದ್ರಿಂದಾಗಿ ಉಸಿರಾಟ ಪರಸ್ಪರ ಸೋಂಕನ್ನ ಹರಡಿಸೋದಕ್ಕೆ ಕಾರಣ ಆಗಬಹುದು. ಸೊ ಈಗಾಗಲೇ ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಕಟ್ಟೆಚ್ಚರ, ಅಂದರೆ ಈ ವಿಚಾರವಾಗಿ ಗೈಡ್ಲೈನ್ಸ್ ಅನ್ನು ಕೂಡ ಹೊರಡಿಸಿದೆ. ಜೊತೆಗೆ ಮಾಲ್ನ ಅಸೋಸಿಯೇಷನ್ ಸ್ವಯಂ ಪ್ರೇರಿತರಾಗಿ ಚರ್ಚೆ ಮಾಡಿ ಮಾಲ್ಗಳಲ್ಲಿ ಬರುವಂತಹ ಗ್ರಾಹಕರು ಕೂಡ ಮಾಸ್ಕ್ ಧರಿಸಬೇಕು ಎನ್ನುವಂತಹ ಚಿಂತನೆಗಳನ್ನು ಮಾಡಲಾಗ್ತಾ ಇದೆ ಎನ್ನುವಂತಹದ್ದು. ಅದರ ಜೊತೆಗೆ ಬಿಎಂಆರ್ಸಿಎಲ್ ಪ್ರಯಾಣಿಕರಿಗೆ ಹೊಸತೊಂದು ಸುತ್ತೋಲೆ ಗೈಡ್ಲೈನ್ಸ್ಗಳನ್ನು, ಮಾರ್ಗಸೂಚಿಯನ್ನು ಕೊಡಬಹುದಾ ಎನ್ನುವಂತಹ ರೀತಿ ಚರ್ಚೆಗಳು ಶುರುವಾಗಿದೆ. ಸೊ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಮಾಸ್ಕ್ಗಳನ್ನು ಧರಿಸಬೇಕು. ಅತಿ ರಶನ್ನು ಹೊಂದುವ ಬೋಗಿಗಳಲ್ಲಿ ಜನನಿಯಂತ್ರಣ ಮಾಡಬೇಕು ಎನ್ನುವಂಥ ನಿಯಮಗಳು ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನಮ್ಮ ಮೆಟ್ರೋದಲ್ಲಿ ಮಾಸ್ಕ್ ಕಡ್ಡಾಯಕ್ಕೆ ಬಿಎಂಆರ್ಸಿಎಲ್ ಚಿಂತನೆಯನ್ನು ಮಾಡ್ತಾ ಇದೆ. ಮೆಟ್ರೋದಲ್ಲಿ ಬೆಳಗ್ಗೆ ಸಂಜೆ ಅತಿ ಹೆಚ್ಚು ಪ್ರಯಾಣಿಕರು ಇರ್ತಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೋವಿಡ್ ಕೇಸ್ಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ನಿನ್ನೆ ಬೆಂಗಳೂರು ಒಂದರಲ್ಲೇ ನಗರದಲ್ಲಿ ಮಾತ್ರ 35 ಮಂದಿಗೆ ಕೋವಿಡ್ ಆಕ್ಟಿವ್ ಪತ್ತೆ ಹಚ್ಚಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.